ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೃದುವಾದ ಪಡ್ಡು ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ 2 ಕಪ್ಪಿನಷ್ಟು ರೇಷನ್ ಹಾಕಿ ತಗೊಂಡಿದ್ದೀನಿ ಕಣ್ರಿ. ಹಾಗೆ ಅದೇ ಕಪ್ ನಲ್ಲಿ ಮುಕ್ಕಾಲ್ ಭಾಗ ನಾನು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಮೆಂತೆಕಾಳು ಹಾಕೊಳ್ಳೋಣ. ನೆಕ್ಸ್ಟ್ ತೊಗರಿ ಬೇಳೆ ಒಂದ್ ಸ್ವಲ್ಪ ಹಾಕೊಳ್ಳೋಣ. ನೆಕ್ಸ್ಟ್ ಕಡಲೆ ಬೇಳೆನು ಒಂದ್ ಸ್ವಲ್ಪ ಹಾಕೊಳ್ಳಣ್ರಿ. ಇವೆಲ್ಲ ಮೃದು ಆಗ್ಲಿಕ್ಕೆ, ಪಡ್ಡು ಕ್ರಿಸ್ಪಿ ಆಗ್ಲಿಕ್ಕೆ ಇದೆಲ್ಲ ಹಾಕೋಬೇಕಂದ್ರಿ, ಚೆನ್ನಾಗಿರುತ್ತೆ. ಇದು ಅಕ್ಕಿ ಇವೆಲ್ಲ 3 ಸಲ ನಾವು ಚೆನ್ನಾಗಿ ತೊಳ್ಕೊಬೇಕಂದ್ರಿ. ಫಸ್ಟ್ ನೀರ್ ಹಾಕೊಳಂದ್ರೆ ಇದನ್ನ ಒಂದ್ 6 ತಾಸು ನೆನೆಯೋಕೆ ಬಿಡೋಣ ಕಣ್ರಿ. ಅಕ್ಕಿ ನೆನಿಬೇಕು ಒಂದ್ 6 ತಾಸು. ನೋಡಿ ಇಲ್ಲಿ 6 ತಾಸು ನೆಂದಿದೆ ಅಕ್ಕಿ. ಇದನ್ನ ನಾವು ತರಿಯಾಗಿ ರುಬ್ಕೊಳ್ಳಂದ್ರಿ. ತೀರಾ ಸಣ್ಣಕ್ ರುಬ್ಕೋಬಾರ್ದು, ನುಣ್ಣಗ್ ರುಬ್ಕೊಳಕ್ ಹೋಗ್ಬೇಡಿ. ತರಿಯಾಗಿ ರುಬ್ಕೊಳ್ಳಂದ್ರಿ. ಪಡ್ಡಿಗೆ ಆದ್ರೆ ತರಿಯಾಗಿ ರುಬ್ಕೋಬೇಕಾಗುತ್ತೆ, ದೋಸೆಗೆ ಆದ್ರೆ ತುಂಬಾ ನುಣ್ಣಾಗಿ ರುಬ್ಕೋಬೇಕಂದ್ರಿ. ನಾನಿಲ್ಲಿ ಪಡ್ಡು ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದೀನಿ. ನೋಡ್ರಿ ಈ ರೀತಿ ಮುಟ್ಟಿದ್ರೆ ಸ್ವಲ್ಪ ರವೆ ತರ ಇರ್ಬೇಕನ್ರಿ. ನೋಡಿ ಇಡೀ ರಾತ್ರಿ ನಾವು ನೆನೆಯಕ್ ಬಿಡ್ಬೇಕನ್ರಿ ಇದು ಹಿಟ್ಟನ್ನ. ನೋಡ್ರಿ ಬೆಳಗ್ಗೆ ನಾವು ನೋಡಿದಾಗ ಈ ರೀತಿ ಹಿಟ್ಟು ಉಕ್ಕಿರುತ್ತೆ ಕಣ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ. ಈ ತರ ಉಕ್ಕು ಬಂದ್ರೆ ಮಾತ್ರ ಪಡ್ಡು ಚೆನ್ನಾಗಿ ಮೃದುವಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕಣ್ರಿ. ನೋಡ್ರಿ ಇದು ಹಿಟ್ಟು ರೆಡಿ ಆಗಿದೆ. ಮತ್ತೆ ಇದಕ್ಕೆ ಬೇಕಾಗಿರುವಂತದ್ದು, ನಾನು 2 ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ. 5 ರಿಂದ 6 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದೀನಿ. ಮತ್ತೆ ಸ್ವಲ್ಪ ಕರಿಬೇವು ಕಣ್ರಿ ಹಾಕೊಳ್ಳೋಣ್ರಿ. ಮತ್ತೆ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ್ರಿ. ಮತ್ತೆ ಒಂದು ಚಿಟಿಗೆಷ್ಟು ಅಡಿಗೆ ಸೋಡಾ ಹಾಕೊಳ್ಳೋಣ್ರಿ. ಒಂದ್ ಚಿಟಿಗೆಷ್ಟು ಅರಿಶಿನ ಪೌಡರ್ ಹಾಕೊಳ್ಳೋಣ್ರಿ. ಅರಿಶಿನ ಪುಡಿನ ಕಲರಿಗೆ ಚೆನ್ನಾಗಿರುತ್ತೆ ಕಣ್ರಿ, ಪಡ್ಡು ಕಲರ್ ಆಗ್ಲಿಕ್ಕೆ. ನೋಡ್ರಿ ಹಿಟ್ಟನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ ಅಲ್ಲಿ ಎತ್ತಿಡ್ಕೊಂಡ್ ಕಣ್ರಿ. ನೆಕ್ಸ್ಟ್ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಕಣ್ರಿ. ಕಡ್ಲೆ ಕೊಬ್ಬರಿ ಚಟ್ನಿ ಮಾಡ್ತಾ ಇದೀನಿ ನಾನು. ಕಡ್ಲೆ ಕೊಬ್ಬರಿ ನೋಡ್ರಿ, ಕೊಬ್ಬರಿನ ನೀಟಾಗಿ ಕಟ್ ಮಾಡಿ ಅದನ್ನ ಚೆನ್ನಾಗಿ ತೊಳ್ದ್ಬಿಟ್ಟು ಕೊಂಡಿದೀನಿ ಕಣ್ರಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಉರಿಗಡ್ಲೆ ಹಾಕೊಳ್ಳೋಣ್ರಿ. ಒಂದ್ 4-5 ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಒಂದ್ 3-4 ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ. ಮತ್ತೆ ಪುದೀನ ಸೊಪ್ಪು ಹಾಕೊಳ್ಳೋಣ್ರಿ. ಪುದೀನ ಎಲೆ ಬಿಡಿಸ್ಕೊಂಡಿದ್ದೆ ಕಣ್ರಿ, ಅದನ್ನ ಹಾಕ್ತಾ ಇದೀನಿ. ಒಂದ್ 4 ಸಣ್ಣ ಚಿಕ್ಕದಾಗಿ ಬರ್ತಾವಲ್ರಿ ಜವಾರಿ ಬೆಳ್ಳುಳ್ಳಿ, ಅದನ್ನ ಹಾಕೊಂಡಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ಮಿಕ್ಸಿ ಜಾರಿ ರುಬ್ಕೊಳ್ಳೋಣ್ರಿ. ನೋಡ್ರಿ ಈ ರೀತಿ ಚಟ್ನಿ ರೆಡಿ ಆಯ್ತು. ಇವಾಗ ನಾವು ಹಂಚು ಆಲ್ರೆಡಿ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಕಣ್ರಿ. ಪಡ್ಡು ಹಾಕೊಳ್ಳೋಣ ಬನ್ನಿ. ಹಂಚಿಗೆ ಪಡ್ಡು ಹಾಕೊಳ್ಳೋಣ ಬನ್ನಿ. ನೋಡ್ರಿ ಈ ರೀತಿ ಪಡ್ಡು ಹಾಕೋಬೇಕು. ಫಸ್ಟಿಗೆ ನಾವು ಎಣ್ಣೆ ಹಾಕ್ಬೇಕಿತ್ತು, ಹಾಕಿದೀನಿ ನಾನು ಆಲ್ರೆಡಿ. ನೋಡ್ರಿ ಇದು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಟೆ ನಾವು ಬೇಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಮಾಡ್ಕೋಬೇಡಿ, ಸೀದೋಗುತ್ತೆ ಇಲ್ಲಾಂದ್ರೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವು ಪಡ್ಡನ್ನ ಬೇಯಿಸ್ಕೋಬೇಕಾಗತ್ತೆ. ನೋಡ್ರಿ ಈ ರೀತಿ ಚೆನ್ನಾಗಿ, ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು ಎಲ್ಲ. ನೋಡಿ ನಾನು ಹೇಳಿದ ಅಳತೆಯಲ್ಲೇ ನೀವು ಅಕ್ಕಿ 2 ಕಪ್ಪು, ಮುಕ್ಕಾಲ್ ಭಾಗ ಉದ್ದಿನ ಬೇಳೆ ಅಷ್ಟೆಲ್ಲ ಹಾಕ್ಬಿಟ್ಟು ಮಾಡಿದ್ರೇನೆ ಪಡ್ಡು ಚೆನ್ನಾಗ್ ಬರುತ್ತೆ ಕಣ್ರಿ. ಇಲ್ಲಾಂದ್ರೆ ಚೆನ್ನಾಗ್ ಬರಲ್ಲ, ಮೃದುವಾಗಿ ಬರೋದಿಲ್ಲ. ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆತಂದ್ರೆ ಪಡ್ಡು ಒಂಥರ ಗಟ್ಟಿ ಬರುತ್ತೋ, ಒಂಥರ ತಿನ್ಲಿಕ್ಕೆ ಒಂಥರ ಟೇಸ್ಟ್ ಇರಲ್ಲ ಕಣ್ರಿ, ಆತರ ಆಗ್ಬಿಡುತ್ತೆ. ನಾನಿಲ್ಲಿ ಎಲ್ಲ ಕರೆಕ್ಟ್ ಆಗಿ ಹಾಕಿದೀನಿ ಕಣ್ರಿ, ಹಾಗಾಗಿ ಚೆನ್ನಾಗ್ ಬಂದಿದೆ. ನೋಡ್ರಿ ಪಡ್ಡು ಎಷ್ಟು ಮೃದುವಾಗಿ ಬಂದಿದೆ, ನೀವೇ ನೋಡ್ತಾ ಇದೀರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಹೊತ್ತು ಬೇಯಿಸ್ಕೋಬೇಕಂದ್ರಿ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಪಡ್ಡು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡ್ರೆ ಒಳಗೂ ಚೆನ್ನಾಗಿ ಬೆಂದಿರುತ್ತೆ ಕಣ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದಾವೆ ಪಡ್ಡು. ನೀವು ಒಂದ್ಸಲ ನಾನು ಹೇಳಿದ ಮೆಥಡ್ ಅಲ್ಲೇ ಮೃದುವಾದ ಪಡ್ಡು ಮಾಡಿ
ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ.